ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಕ ಶಿವಾರೆಡ್ಡಿ ಅವರ ಗುಣಗಾನ ಮಾಡಿದ ಗಣ್ಯರು. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿದ ವೈಕೂರಪ್ಪಲ್ಲಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಸೇವಾ ವಯೋನಿವೃತ್ತಿ ಹೊಂದಿರುವ ಶ್ರೀಯುತ ಶಿವಾರೆಡ್ಡಿರವರಿಗೆ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಲವು ಗಣ್ಯಮಾನ್ಯರು ಮಾತನಾಡಿ, ಶಿವಾರೆಡ್ಡಿರವರು ತಮ್ಮ 34 ವರ್ಷಗಳ ಸೇವಾ ಅವಧಿಯಲ್ಲಿ ಮಾಡಿದಂತಹ ಸಾರ್ಥಕ ಸೇವೆಗಳ ಕುರಿತು ಗುಣಗಾನ ಮಾಡಿದರು. ಅವರ ಸಾಧನೆಯ ಹಾದಿಯು ಮಾದರಿಯಾಗಿದೆ ಎಂದು ಬಣ್ಣಿಸಿ ಶುಭ ಕೋರಿದರು. ತಮ್ಮ 33 ವರ್ಷಗಳ ಸುದೀರ್ಘ ಅವಧಿಯನ್ನ ಮಕ್ಕಳಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ತುಂಬ ಸೃಜನಶೀಲರು, ಒಳ್ಳೆ ಹೊಸ ಹೊಸ ವಿಚಾರಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ತಾರೆ. ನಾನು ಈಗ 3-4 ವರ್ಷದಿಂದ ಈ ಶಾಲೆಗೆ ಬಂದಾಗಿಂದ ನಮ್ಮ ಸಾರಿಗೆ ಡಿಮ್ಯಾಂಡ್, ಸರ್ ನಮ್ಮ ಶಾಲೆಗೆ ಮಕ್ಕಳನ್ನ ಕಲಿಸ್ಕೊಡಿ. ಯಾಕೆಂದರೆ ಒಳ್ಳೆ ಕ್ವಾಲಿಟಿ ಮಕ್ಕಳು ಹೊಂದ್ತಾ ಇದ್ದಾರೆ. ಅವರಿಗೆ ಒಳ್ಳೆ ದೇವರು ಒಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟು ಅವರು ಭಗವಂತ ಎಲ್ಲಿವರೆಗೆ ಅವರ ಆಯುಷ್ಯನ್ನು ಗಟ್ಟಿಗೊಳಿಸಿದಾನೆ ಅಲ್ಲಿವರೆಗೆ ಅವರು ಆರೋಗ್ಯದಾಯಕವಾಗಿ ಖುಷಿಯಾಗಿ ನಗನಾಗ್ತಾ ಈಗ ಎಲ್ಲರ ಜೊತೆ ಫ್ರೆಂಡ್ಸ್ ಜೊತೆ ಯಾವ ಥರ ಇದ್ದಾರೋ ಅದೇ ಥರ ಅವ್ರು ಇರಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿವಾರೆಡ್ಡಿ ಹೋಗಿ ಕೈವಾರ ಶಿವಾರೆಡ್ಡಿ ಅಂತ ಹೆಸರುವಾಸಿ ಆದ್ರು. ನಾವೆಲ್ಲ ಫಸ್ಟ್ ಅಲ್ಲಿ ಶಿವಾರೆಡ್ಡಿ ಅಂದ್ರೆ ಯಾವ ಶಿವಾರೆಡ್ಡಿ ಮಣಿಯನ್ ಪಲ್ಯಪ್ಪ ಅಂತ ಮಾತಾಡ್ತಾ ಇದ್ರು. ಆ ಮಣಿಯನಲ್ಲಿ ಬಿಟ್ಟಾದ್ಮೇಲೆ ಕೈವಾರ ಶಿವಾರೆಡ್ಡಿ ಹೆಸರುವಾಸಿ ಅಂದ್ರೆ ಕೈವಾರ ಶಾಲೆಯಲ್ಲಿ ಅವ್ರು ಮಾಡಿರುವಂತ ಸೇವೆ, ಅವ್ರು ಸಲ್ಲಿಸಿರುವಂತ ಒಂದು ಸಾಧನೆ ಏನೇ ಆಗಿರ್ಲಿ, ಅದಾದ ನಂತರ ಬಹಳಷ್ಟು ಶಾಲೆಯಲ್ಲಿ ಅವ್ರು ಮುನ್ಬಾಗ್ಲು ಇರೋದು ಗೊತ್ತು, ಮನೆಯಲ್ಲಿ ಕೆಲಸ ಮಾಡಿದ್ದು ಗೊತ್ತು, ಕೈವಾರದಲ್ಲಿ ಮಾಡಿದ್ದು ಗೊತ್ತು, ಮತ್ತೆ CRP ಕೆಲಸ ಮಾಡಿದ್ದು ಗೊತ್ತು, ಕುರ್ಪಲ್ಲಿಯಲ್ಲಿ ಕೆಲಸ ಮಾಡಿದ್ದು ಗೊತ್ತು. ಇಷ್ಟೆಲ್ಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಮಕ್ಕಳ ಶ್ರೇಯಸ್ಗೋಸ್ಕರ ಇಲ್ಲಿ ಒಂದು LPS ಆಗಿದ್ರು ಅವ್ರು ಉದಾಸೀನ ಮಾಡಿದಿರ. ಈ ಭಾಗದಲ್ಲಿ ಅವ್ರನ್ನ ಯಾರು ಮಾತಾಡೋದಿಲ್ಲ. ನಮ್ನು ಅಷ್ಟೇ, ಯಾವ ಜನ ಏನ್ ಲೇಟ್ ಆಗಿ ಬರ್ತಾ ಇದೆಯಾ, ಮುಂದೆ ಬೇಗ ಹೋಗ್ತಾ ಇದೆಯಾ, ಯಾರು ಮಾತಾಡೋದು ನಮ್ಗೆ ಧೈರ್ಯವಾಗಿ ಮಾತಾಡುವಂತವ್ರು ಇಲ್ಲ. ಅದಾಗ್ಯೂ ಅವ್ರು ಬೆಳಗ್ಗೆ ರೋಜಾ ಬಸ್ ಬರ್ತಾರ, ಅದು 8:20 ಚಿಂತಾಮಣಿ ಬಿಡ್ತದೆ ಅಂದ್ರೆ ಆ ಬಸ್ಗೆ ಬಂದು ಅವ್ರು ಏನ್ ಈಗ ಕ್ಯಾನ್ಸ್ ಆಗಿರ್ಬೋದು, ಫೋಟೋ ತೆಗೆಯೋದು ಇದೆಲ್ಲ ಈಗ ಆಗಿದೆ. ಇದ್ರ ಹಿಂದೆನೂ ಅವ್ರು ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸನ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ಸಂಪತ್ತು ಮಾಡದೇ ಇದ್ರು ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಸಂಪತ್ತನ್ನು ಹೇಳ್ತಾ ಅವರು ಇನ್ನ ಆರೋಗ್ಯವಾಗಿರ್ಲಿ ಅನ್ನುವಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲರಿಗೂ ನಾನು ಈ ಕ್ಲಸ್ಟರ್ ಬರಬೇಕಾದ್ರೂ, ಈ ಕ್ಲಸ್ಟರ್ ಅಲ್ಲಿ ಕೌನ್ಸಿಲಿಂಗ್ ತಗೋಬೇಕಾದ್ರೂ ಅರ್ಧ ಕಾರಣ ಶಿವಾರೆಡ್ಡಿ ಸರ್ ಅವರು. ದಿನ ನೋಡ್ತಿದ್ದೆ, ಅವ್ರ ಮನೆ ಪಕ್ಕದಲ್ಲೇ ಇದ್ದೆ. ಆದ್ರೂ ಕೂಡ ಅವರಿದ್ದಾರೆ ಸರ್, ನನಗೇನು ಭಯ ಇಲ್ಲ. ಯಾಕಂದ್ರೆ ನಾನು ಈ ಏರಿಯಾ ನೋಡಿರ್ಲಿಲ್ಲ, ಈ ರೋಡೇ ನೋಡಿರ್ಲಿಲ್ಲ, ಯಗವಕೋಟೆನ ನೋಡಿರ್ಲಿಲ್ಲ. ಅಲ್ವಾ ಸರ್ ಇದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಸರ್ಗೂ ಹೇಳಿರ್ಲಿಲ್ಲ. ಬಟ್ ಇದ್ದಾರೆ ನಮ್ಮ ಮನೇಲಿ ಕೂಡ, ನಮ್ಮ ಮೇಡಮ್ ಸಾರ್ ಇದ್ದಾರೆ, ಹೋಗು ಪರವಾಗಿಲ್ಲ, ಕ್ಲಸ್ಟರ್ ಎಲ್ಲ ಹೇಳ್ತಾರೆ ನಿನಗೆ ಅಂತ. ಅದೇ ರೀತಿಯಾಗಿ ಬಂದೆ. ನನಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ. ನಾನೊಂದ್ ರೀತಿ ಅವ್ರನ್ನ ಇಲ್ಲಿಂದ ಇದೇ ಅಂತಲ್ಲ, ನನಗಿಂತ ಹಿರಿಯರು ಇಲ್ಲಿಗೆ ಬಂದಾಗ್ಲೂ ಕೂಡ ಅಷ್ಟು ನಾನು ಟೀಚರ್ ಅಂತ ಕೂಡ ಅವ್ರನ್ನ ಕನ್ಸಿಡರ್ ಮಾಡಲ್ಲ. ಅಷ್ಟು ಸಲಹೆ ಮಾರ್ಗದರ್ಶನ ಅವರಿಂದ ತಗೊಳ್ತಾ ಇದ್ದೆ. ನಾನು CRP ಆದ್ರೂ ಕೂಡ ಹುದ್ದೆ ಇರ್ಬೋದು, ಆದ್ರೆ ಅವರ ಅನುಭವ ಇದೆಯಲ್ಲ, ಅನುಭವ ತುಂಬಾ ದೊಡ್ಡದು. ಹಾಗಾಗಿ ಬಂದಾಗೆಲ್ಲಾನು ಕೂಡ ನನಗೆ ಕ್ಲಸ್ಟರ್ನಲ್ಲಿ ನಡೀತಕ್ಕಂಥ ಏನೇ ಚಟುವಟಿಕೆಗಳಾಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗ್ಲಿ, ಸರ್ ಈ ತರ ಮಾಡ್ಕೊಂಡು ಹೋಗಿ, ಬೇರೆ ಏನನ್ನ ನಾನು ಯಾವ್ದನ್ನ ಸರ್ ಹೆಂಗ್ ಸರ್ ಇನ್ನ ಹೊಸ ಕಾರ್ಯಕ್ರಮಗಳು ಏನೋ ಅಂದಾಗ ಸರ್ ನಾವೆಲ್ಲ ಇದೀವಿ, ನೀವೇನು ಇದು ಮಾಡ್ಬೇಡ್ರಿ, ನಾವು ಮುಗಿಸೋಣ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಇವ್ರ ಜೊತೆಗೆ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರು ಕೂಡ ಒಟ್ಟುಗೂಡಿ ಒಳ್ಳೆಯ ಉತ್ತಮ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. BRC ಕೆಲಸ ಮಾಡಿದ್ದಾರೆ. ಈಗ ಇಷ್ಟು ಅನುಭವ ಪಡೆದಿದ್ರು ಸಹ, ಆದ್ರೆ ಯಾವುದೇ ಒಂದು ರೀತಿ ಅವರಲ್ಲಿ ಕೊರತೆ ಇರಲಿಲ್ಲ, ಕಲಿಕೆಯಲ್ಲಿ ಕೊರತೆ ಇರಲಿಲ್ಲ. ಅಷ್ಟು ಒಂದು ಪ್ರೋತ್ಸಾಹ ಕೊಡ್ತಾ ಇದ್ರು. ನಮ್ಮ ಕ್ಲಸ್ಟರ್ ಅಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ, ಯಾವುದೇ ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯಬೇಕಾದ್ರೆ ಎಲ್ಲರಿಗೂ ಸಹ ಸಹಕಾರ ಕೊಟ್ಟು 9 ಅಭಿಪ್ರಾಯದಿಂದ ಕೆಲಸವನ್ನು ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಅಂತಹ ಸೇವಾ ಮನೋಭಾವ ಹೊಂದವರು. ಆದ್ರಿಂದ ಇವ್ರ ಬಗ್ಗೆ ಹೇಳೋದಕ್ಕೆ ಸಹ ಎಲ್ಲರೂ ಸಹ ಯಾವುದೇ ರೀತಿ ಒಂದು ಇದಿರ್ಲಿಲ್ಲ. ಆದ್ರೆ ಅಷ್ಟು ಶಕ್ತಿವಂತರು ನಿಜವಾಗ್ಲೂ ಹೇಳ್ಬೇಕಾದ್ರೆ, ಅಂದ್ರೆ ಹಣಕಾಸಿನ ಅಂತ ಹೇಳಲ್ಲ, ವಿಧಿ ಪ್ರತಿಭೆಯಲ್ಲಿ ಸಹಕಾರ ನೋಡೋದ್ರಲ್ಲಿ ಬಹಳ ಶಕ್ತಿವಂತರು. ಅಂತ ಒಂದು ಸೇವಾ ಇರ್ತಕ್ಕಂಥ ಶಿಕ್ಷಕರು ಈ ದಿನ ನಿವೃತ್ತಿ ಆಗ್ತಾ ಇದ್ದಾರೆ. ಅವರ ಒಂದು ಸೇವೆಯನ್ನ ಈ ದಿವಸ ನಾವು ಸ್ಮರಿಸಲೇಬೇಕು. ಯಾಕಂದ್ರೆ ಅಷ್ಟು ಒಂದು ಅದ್ಭುತವಾದ ಒಂದು ಕೆಲಸಗಳ ಕಾರ್ಯಗಳನ್ನ ನಮ್ಮ ಇಲಾಖೆಗೆ ಮಾಡಿದ್ದಾರೆ. ಅವ್ರ ಮಕ್ಕಳಿಗೆ ದಯ ಮಾಡಲಿ, ಆ ದೇವರಲ್ಲಿ ಸಹ ಪ್ರಾರ್ಥನೆ ಮಾಡುತ್ತಾ
ಇದನ್ನು ನಿವೃತ್ತ ಶಿಕ್ಷಕರಿಗೆ ಒಳ್ಳೆಯ ಒಂದು ಶುಭವನ್ನು ಹಾರೈಸಿ ಈ ಒಂದು 2 ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ವಯೋನಿವೃತ್ತಿ ಹೊಂದಿದ್ದಾರೆ. ಇವರು ಕ್ರಿಯಾಶೀಲರಾಗಿ ತನ್ನ ವೃತ್ತಿಯನ್ನು ಸಂಪೂರ್ಣ ನಮ್ಮ ಜೊತೆಯಲ್ಲಿ ಪ್ರಾಥಮಿಕ ಶಿಕ್ಷಕರ ಸಂಘದಲ್ಲಿ ನಮಗೆ ಬಹಳ ಆತ್ಮೀಯರಾಗಿ ಬಲಭುಜವಾಗಿ ನಿಂತಿದ್ದರು. ಅದೇ ರೀತಿಯಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದ್ವಿ. ಈಗಲೂ ಕೂಡ ಈ ಶಾಲೆಗೆ ಬಂದ ಮೇಲೆ ಈ ಶಾಲೆ ಇತಿಹಾಸವನ್ನು ಹೇಳಬೇಕಂತ ಹೇಳಿದ್ರೆ ಸುದರ್ಶನಾಚಾರ್ಯರ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಕೂಡ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಲ್ಲ. ಉತ್ತಮ ಶಾಲೆಯಾಗಿ ನಡ್ಕೊಂಡು ಬಂದಿದೆ. ಇದು ಮಾದರಿ ಶಾಲೆಯ ಕೂಡ ಒಂದ್ಸಲ ಪ್ರಶಸ್ತಿಯನ್ನು ಪಡೆದಿದೆ. ಅದನ್ನು ಉಳಿಸ್ಕೊಂಡು ಬಂದಂತ ಶಿವರೆಡ್ಡಿ ಅವರಿಗೂ ಮತ್ತು ಲಕ್ಷ್ಮಣವ್ರಿಗೂ ಅನಿಸುತ್ತಾ ನಾನು ಶಿವಾರೆಡ್ಡಿ ಎಲ್ಲರೂ ಹೇಳಿದ್ದಾರೆ, ನಮ್ಮ ಒಡನಾಟ ಮಾತ್ರ ಹೇಳ್ತಿಲ್ಲ. ಶಿವಾರೆಡ್ಡಿ ಬಗ್ಗೆ ಅವರೆಲ್ಲ ಹೇಳಿದ್ದು ವೃತ್ತಿದ ಬಗ್ಗೆ, ಆದರೆ ನಮ್ಮ ವಿಶ್ವಾಸ ಬಗ್ಗೆ ಹೇಳ್ತಿಲ್ಲ. ನಾನು ಅವರಿಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದು ಗುಲ್ಬರ್ಗದಲ್ಲಿ. ಒಂದೇ ಸತಿ ಇಲ್ಲಿ ಬಂದಿದ್ದು, ಒಂದೇ ದಿನ ಅಪಾಯಿಂಟ್ಮೆಂಟ್ ಆಗಿದೆ. ಆಗ ಬೈರಡ್ಡಿ ಅವರು ಬಂದು ಮಾತಾಡಿ ಮತ್ತೆ ಸಂಘದಲ್ಲಿ ಸೇರ್ಪಡೆ ಆಗಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ರು. ಅಲ್ಲಿಂದ ಕಾರ್ಯವೈಖರಿ ಮಾಡ್ಕೊಂಡು ಬಂದು ಧಾರವಾಡ, ಗದಗ, ಬೆಳಗಾಂ ಆ ಕಡೆಗಳಲ್ಲೆಲ್ಲ ನಾವು ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಇಲ್ಲೆಲ್ಲ ತಯಾರು ಮಾಡಿ ತಾಲೂಕಲ್ಲೆಲ್ಲ ಆ ಸ್ಪರ್ಧೆಗಳು ರಾಜ್ಯ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವು. ನಾನು ಅವಾಗ ಅಂದೆ, ಅಣ್ಣ ಎಲ್ರು ಅಂತ ಇದ್ದಾರ, ಒಂದ್ ಸೈಡ್ ಮನೆ ಅಂದ್ರು ತಕೊಂಡ್ಬಿಡಪ್ಪ, ಫಸ್ಟ್ ಇದೆಲ್ಲ ಇರ್ಲಿ ಮಾಡ್ಕೊಳ್ಳೋಣ ಅಂತಂದ್ರೆ ಉಂಡಿ ಉಂಡಪ್ಪ ಚಂದ ಮಕ್ಕಳಿಗೆ ಸೇವೆ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆದಾಗುತ್ತೆ. ಇದು ರಹೀಮ್ ಖಾನ್ ಅಂದ್ರು. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬಿಟ್ರೆ ನಮ್ಮ ಮಕ್ಕಳಿಗೆ ಅದೇ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಇವರಿಬ್ಬರು ಮಕ್ಕಳು ಮಂಜು, ವಿನಯ್ ಅವರು ದೊಡ್ಡ PhD ಮಾಡಿದ್ದಾರೆ. ಅಗ್ರಿಕಲ್ಚರ್ MSc BSc ಮಾಡಿ PhD ಮಾಡಿ ಆ ಸಂದರ್ಭದಲ್ಲಿ ಅಯೋಧ್ಯೆನಲ್ಲಿ ಓದ್ತಾ ಇರುವಾಗ ಒಂದ್ಸಲ ಫೋನ್ ಮಾಡಿದೆ. ಬಾಂಬೆನಲ್ಲಿ ಇದ್ದಾಗ ಒಂದ್ಸಲ ಫೋನ್ ಮಾಡಿದೆ, ಮಂಜು ಇವ್ರ ಜೊತೆಲಾನು ಸೇರತ್ತಾವ, ಯಾರ ಜೊತೆಗೂ ಸೇರ್ಬೇಡಪ್ಪ, ನಿಮ್ಮ ಅಪ್ಪ ಜಾಸ್ತಿ ಕಷ್ಟ ಬಿದ್ದು ನಿಮ್ಗೆಲ್ಲ ಓದಿಸಿದ್ದಾರೆ. ಅಗ್ಗ ನಾವು ರೂಮ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನೀವೇನು ಟೆನ್ಷನ್ ತಗೋಬೇಡ ಅಂಕಲ್ ಅಂದ್ರು. ಯಾಕೆ ಇವರು ಮಕ್ಕಳಿಗೆ ಸೇವೆ ಮಾಡಿರೋದಕ್ಕೆ ಇವ್ರ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಬಂದಿದ್ದಾರೆ. ಇದೇ ನಮ್ಗೊಂದು ಉದಾಹರಣೆ. ಇದು ಹೆಂಗಿದೆ ಅಂದ್ರೆ ಗೂಗಲ್ ಕೂಡ ಫೈಲರ್ ಆಗ್ಬಿಡುತ್ತೆ. ಶಿವಾರೆಡ್ಡಿ ಪದರಚನೆ ಬಂದ್ರೆ ನಾವೇನಾದ್ರೂ ಡ್ರಾಫ್ಟ್ ಗಿಫ್ಟ್ ಆಗ್ಬೇಕಾದ್ರೆ ಶಿವಾರೆಡ್ಡಿ ಅಣ್ಣ ಇದೇಳಣ್ಣ ಅಂತಂದ್ರೆ ಎಲ್ಲ ಹೇಳೋರು ಅಂತ ಒಂದು ಜ್ಞಾನಿ ನಿರ್ವಹಿಸಿ ಎಲ್ಲ ಶಾಲೆಗಳಲ್ಲೂ ಕೂಡ ಅಲ್ಲಿರುವಂತಹ ಮಕ್ಕಳಿಗೆ ಉತ್ತಮ ರೀತಿಯಂತಹ ಶೈಕ್ಷಣಿಕ ಸೌಲಭ್ಯಗಳು ಹಾಗೂ ಉತ್ತಮ ಶಿಕ್ಷಣ ಕೊಡ್ತಾ ಆ ಕಡೆ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಾಗಿದ್ದಾರೆ. ಅದೇ ರೀತಿ ಸಂಘದ ವಿವಿಧ ಹುದ್ದೆಗಳಲ್ಲಿ ಭಾಗವಹಿಸಿ ಅನೇಕ ಯುವಕರಿಗೆ ಸಂಘಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಕ್ಕೆ ಹೊಸ ಹುಡುಗರಿಗೆ ಅವಕಾಶ ಕೊಟ್ಟು ಚಿತ್ರರಾಗಿರುವಂತಹ ಸಂಘಟನೆಯ ಚಿತ್ರರಾಗಿ ಇವತ್ತು ಪ್ರಾಥಮಿಕ ಶಾಲಾ ಮತ್ತು ಸರ್ಕಾರಿ ನೌಕರರ ಸಂಘ ಮತ್ತು ಗೃಹಮಂಡಳಿ ಚಿಂತಾಮಣಿ ತಾಲೂಕಲ್ಲಿ ಅನೇಕ ಜನ ಇವತ್ತು ಹೊಸಬರು ಬಂದಿದ್ದಾರೆ, ಹಳಬರಾಗಿದ್ದಾರೆ. ಅಂದ್ರೆ ಅನೇಕ ಜನರಿಗೆ ಹೊಸಬರಿಗೆ ಅವಕಾಶ ಕೊಟ್ಟಂತಹ ಕೀರ್ತಿ ನಾವು ಶಿವಾರೆಡ್ಡಿ ಸಲ್ತದೆ. ಅದೇ ಶಿಕ್ಷಣ ಇಲಾಖೆ ವಿವಿಧ ಹುದ್ದೆಗಳು ERP ಆಗಿ BRCಯಲ್ಲಿ CRPಗಳಾಗಿ ವಿವಿಧ ಶಾಲಾ ಶಿಕ್ಷಕರಾಗಿ ಅಲ್ಲಿ ಕೂಡ ಕರ್ತವ್ಯ ನಿರ್ವಹಿಸಿ ಅಲ್ಲಿ ಆ ಭಾಗದ ಎಲ್ಲ ಶಿಕ್ಷಕರಿಗೆ ಮಾರ್ಗದರ್ಶನ ಕೊಟ್ಟು ಇವತ್ತು ವಯೋನಿವೃತ್ತ. ನೀವು ಶಿವಾರೆಡ್ಡಿ ಸರ್ ಅವರು ಗುಣಗಾನ ಮಾಡ್ತಾ ಇದ್ರು, ನೀವೆಲ್ಲ ಹಿರಿಯರೆಲ್ಲ ಗುಣಗಾನ ಮಾಡಿದ್ದೀರಾ, ಅದಕ್ಕೆ ಹರಹರು ಕೂಡ ಹೌದು. ನಾನು ಈ ಶಾಲೆಗೆ ಬಂದಾಗ ಅನೇಕ ಸಾರಿ ಮೇಷ್ಟ್ರುಗಳೇ ನಮ್ಮ ಈ ಶೌಚಾಲಯವನ್ನ ಸ್ವಚ್ಛ ಮಾಡಿರೋದು ನಾನು ನೋಡಿದ್ದೀನಿ. ಯಾಕಂದ್ರೆ ಈ ರೀತಿ ಮನಸ್ಸಿದ್ದಾಗ ಮಾತ್ರ ಆ ರೀತಿ ಮಾಡಕ್ ಸಾಧ್ಯ ಇದೆ. ಏನೇ ಆಗ್ಲಿ, ಈ ತುಂಬಾ ಸಮಯ ಆಗಿದೆ. ಒಳ್ಳೆ ಸೇವೆ ಮಾಡಿರುವಂತ ಶಿವಾರೆಡ್ಡಿ ಸರ್ ಅವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರ್ಲಿ, ಆರೋಗ್ಯಕರವಾಗಿರ್ಲಿ, ನೆಮ್ಮದಿ ಆಗಿರ್ಲಿ ಅಂತ ಹಾರೈಸ್ತಾ ಇವರು ಒಂದ್ ಕಡೆನೆಲ್ಲ ಒಳ್ಳೆ ಒಂದು ಸೇವೆಯನ್ನ ನಿರ್ವಹಿಸಿದಾಗ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆಸೆ ಪಡೋಣ ಅಂತ ಹೇಳ್ಬಿಟ್ಟು ಈ ಮಾತುಗಳನ್ನ ಮಾತು ಕೊಟ್ಟ ಮೇಲೆ ಸ್ವಲ್ಪ ಸಂದರ್ಭಗಳು ಎಡವಟ್ಟಾದವು. ಕಾರಣ ಇದಕ್ಕಿದ್ದಂಗೆ ನನಗೆ ವೈರಲ್ ಫೀವರ್ ಬಂತು. ಮಾತು ಕೊಟ್ಟಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗ್ಬೇಕಾ ವೈಕುರಪ್ಪಲ್ಲಿಗೆ ಹೋಗ್ಬೇಕು ಅಂತ. ಮಧ್ಯದಲ್ಲಿ ಸಿಕ್ಕಾಕೊಂಡೆ ನಾನೇನು ಮಾಡ್ಬೇಕಂತ. ಆದರೂ ಕೂಡ ಧೈರ್ಯ ಮಾಡಿ ನಾನೇನು ಹೊಗಳಿಕೆಗೆ ಹೇಳ್ಕೊಳ್ತಾ ಇಲ್ಲ. ನಿನ್ನೆ ಡಾಕ್ಟರ್ ಹತ್ರ ಹೋಗಿ
ರಿಕ್ವೆಸ್ಟ್ ಮಾಡಿದೆ ಡಾಕ್ಟರ್ ಸರ್, ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ನಾಳಿದ್ದು ನನಗೆ ಜ್ವರ ಬರಲಿ, ಈ ದಿನ ನಾನು ವೈದ್ಯರೂಪಲ್ಲಿ ಹೋಗೋಕ್ಕೆ ನನಗೆ ಆರೋಗ್ಯ ಚಿಕಿತ್ಸೆ ನೀಡಿ ಅಂತ. ಬಹುಶಃ ಭಗವಂತನ ದಯ, ವೈದ್ಯರ ಟ್ರೀಟ್ಮೆಂಟ್, ನಿಮ್ಮೆಲ್ಲರ ಆಶೀರ್ವಾದ ಕೆಲಸ ಮಾಡಿದೆ ಅನ್ಕೊಂಡೆ. ಆದರೂ ಈ ಕುರುಪ್ಪಲ್ಲಿ ಅನ್ನೋ ಗ್ರಾಮ ನಾನು ನೋಡಿರಲಿಲ್ಲ. ಲಘುಕೋಟೆಗೆ ಬೇಕಾದಷ್ಟು ಬಂದಿದ್ದೆ. ಯಾರೋ ಒಬ್ಬ ಅಜ್ಜಿ ಹೇಳಿದ್ರು, ಅವ ಯಾಡ್ ಕುರುಪಲ್ಲಿ నాకు తెలియదు, అది ఆ ఊరు వస్తానే నాకు చెప్పు ಅಂತ. ಅಣ್ಣ ಈಡ ನೇನು ದುರ್ತಾ ಉಂಡ, ನಾನು ಇದು ನನ್ನ ಅದೃಷ್ಟ ಅಂತ. ಆಮೇಲೆ ನೆನೆಸ್ಕೊಂತೀವಿ ಅಂತ ಹೇಳಿದ್ರೆ ಬಹುಶಃ ಶಿವನ ಜ್ಞಾಪಿಸ್ಕೊಂತೀವಲ್ವಾ, ಶಿವ ಶಿವ ಎಂದರೆ ಭಯವಿಲ್ಲ ಅಂತ. ಈ ಶಿವ ಇದ್ದಾರೆ ನನ್ನ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೊಂದು ಬಲವಾದ ವಿಶ್ವಾಸ ಇತ್ತು. ನಾನು ನೂರುಲ್ಲ ಅಲ್ಲಾ ಮತ್ತು ಶಿವ ಒಂದ್ ಕಡೆ ಸೇರಿದ್ರೆ ಅದು ಭಾವೈಕ್ಯತೆಯ ಸಂಕೇತ ಆಗ್ತದೆ, ಅಲ್ಲಿ ಯಾವುದೇ ಸಮಸ್ಯೆಗಳಿರಲ್ಲ ಅಂತ ಹೇಳ್ಬಿಟ್ಟು ನನ್ನ ಭಾವನೆ. ಇನ್ನು ಅವರ ಶೈಕ್ಷಣಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಸುಮಾರು 25 ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಒಬ್ಬ ಚಿಕ್ಕ ಪತ್ರಕರ್ತನಾಗಿ ನನ್ನದೇ ಆದ ರೀತಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೆ. ನಾನು ಸುಮಾರು ವರ್ಷಗಳ ಕಾಲ ಒಂದು ಹಳೆ ಸೈಕಲ್ಲು, ಹವಾಯಿ ಚಪ್ಪಲಿ ಹಾಕೊಂಡು ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಪತ್ರಿಕೆಗಳು ಇಟ್ಕೊಂಡು ಹೋಗ್ತಾ ಇದ್ರೆ, ಮಳೆ ಬಂದಿರ್ತೋದ್ರೆ ನಾನು ಪೇಪರ್ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಸರಿ ನನಗೆ ಶಿವಾರೆಡ್ಡಿ ಸರ್ ಸಿಗೋರು. ಎಲ್ಲಿ ಅಂತ ಹೇಳಿದ್ರೆ ಆ DCC ಬ್ಯಾಂಕ್ ಮುಂದ್ಗಡೆ ಒಂದು ಟೀ ಅಂಗಡಿ, ಬಹುಶಃ ನೀವೆಲ್ಲ ಗಮನಿಸಿರ್ತೀರಂತ. ಆ ಟೀ ನನಗ ಕಾಯ್ತಾ ಇತ್ತು ಅಥವಾ ಶಿವಾರೆಡ್ಡಿ ಸರ್ ನನಗ ಕಾಯ್ತಾ ಇದ್ರು ಅಂತ ಹೇಳ್ಬಿಟ್ಟು ನನಗೆ ಒಂದು ಹಳೆ ಟೋಪಿ ಹಾಕೊಂಡು, ಒಂದು ಶಟ್ರ್ ಹಾಕೊಂಡು, ನಡುಗೋ ನಾನು ಮೊದಲೇ ಸ್ವಲ್ಪ ದೈಹಿಕವಾಗಿ ದುರ್ಬಲನಾಗಿದ್ದರಿಂದ ಕವರಿಂಗ್ ಹಿಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನನಗಾಗೆ ಶಿವಾರೆಡ್ಡಿ ಸರ್ ಕಾಯ್ತಾ ಇದ್ರು. ಕಾದು ಬನ್ನಿ ಅವರೇ ನಿಮ್ಗೆ ಕಾಯ್ತಾ ಇದ್ದೀನಿ, ಯಾಕಂದ್ರೆ ಕಾಫಿ ಕುಡೀರಿ ಅಂತ. ಇಲ್ಲ ಸರ್, ಪೇಪರ್ ಕೊಟ್ಟು ನೀವು ಕುಡೀರಿ ಅಂತ. ಇದು ಸುಮಾರು 15-20 ವರ್ಷಗಳ ಹಿಂದೆ ನಡೆದಿರೋಂಥ ಒಂದು ಇದು. ಆಮೇಲೆ ರೀತಿಯ ಎಲ್ಲ ಶಿಕ್ಷಕ ಇವತ್ತು ನಮ್ಮ ಶಿವಾರೆಡ್ಡಿ ಅಣ್ಣ ಅವರು ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಸಂತೋಷ, ಮತ್ತೊಂದ್ ಕಡೆ ದುಃಖ ಆಗ್ತಾ ಇದೆ. ಯಾಕಂದ್ರೆ ಶಿವಾರೆಡ್ಡಿ ಅಣ್ಣ ಅವರು ಒಬ್ಬ ಉತ್ತಮ ಶಿಕ್ಷಕರು ಅಂತಕ್ಕಂಥದ್ದು ಎಲ್ಲರಿಗೂ ಚಿಂತಾಮಣಿ ತಾಲೂಕಿನಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ. ಅದರ ಜೊತೆಗೆ ಶಿಕ್ಷಕರ ಸ್ನೇಹಿತರಾಗಿ ಶಿಕ್ಷಣ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವು ರೀತಿಯಾದಂತಹ ಶಿಕ್ಷಕ ಸ್ನೇಹಿ ಚಟುವಟಿಕೆಗಳನ್ನ ಮಾಡುತ್ತಾ ಅದರ ಜೊತೆಗೆ ತಮ್ಮ ಕರ್ತವ್ಯವನ್ನು ಎಂದೂ ಸಹ ಮರೆಯದೆ ನಿರಂತರವಾಗಿ ತಮ್ಮ ಶಿಕ್ಷಣ ವೃತ್ತಿಯನ್ನ ಅತ್ಯಂತ ಯಶಸ್ವಿಯಾಗಿ, ಅದರ ಜೊತೆಗೆ ಈ ತಮ್ಮ ಅತ್ಯುತ್ತಮ ಕಾರ್ಯಗಳ ಮೂಲಕ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಭಾವಿಸುತ್ತಾ ನಿರಂತರವಾಗಿ ತಮ್ಮ ಗಮನವನ್ನ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳ ಕಡೆಗೆ ಹರಿಸ್ತಾ ಇರತಕ್ಕಂತಹ ಶಿವಾರೆಡ್ಡಿ ಅವರು ಅವರ ಸೇವಾ ಕಾರ್ಯವನ್ನು ಗುರುತಿಸಿ ಅವರ ನಿಷ್ಠಾವಂತಿಕೆ, ಪ್ರಾಮಾಣಿಕವಾದಂತಹ ಶಿಕ್ಷಣ ವೃತ್ತಿಯಿಂದ ನಮ್ಮ ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆ ಗುರುತಿಸಿ ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಎಂಬ ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು ಶ್ಲಾಘನೀಯ, ಗಮನಾರ್ಹ ಮತ್ತು ಪ್ರತಿಯೊಬ್ಬ ಶಿಕ್ಷಕರು ಸಹ ನಾವೆಲ್ಲ ಮೆಚ್ಚಿಕೊಳ್ತಕ್ಕಂಥ ವಿಚಾರ. ಯಾಕಂದ್ರೆ ಒಬ್ಬ ಪ್ರಾಮಾಣಿಕರಾಗಿ ತಮ್ಮ ಸೇವೆಯನ್ನ ಮಾಡಿದಾಗ ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳ ಸೇವೆಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಶಿವಾರೆಡ್ಡಿ ಅಣ್ಣ ಅವರಿಗೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಗರಿಗೇರಿರ್ತಕ್ಕಂಥದ್ದು ನಾವು ಬಹಳಷ್ಟು ಖುಷಿ ಪಡ್ತಕ್ಕಂಥ ವಿಚಾರ. ಇಂದು ಅದು ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವರ ಸೇವೆಯಲ್ಲಿ ಮಾಡತಕ್ಕಂಥ ಸೇವಾ ಕಾರ್ಯಕ್ಕೆ ಅರ್ಥಪೂರ್ಣ ಆಗುವುದಿಲ್ಲ ಅಂತೇಳಿ ನಾವು ಭಾವಿಸ್ತಾ, ಅದರ ಜೊತೆಗೆ ಒಂದ್ ಕಡೆ ಉತ್ತಮ ಶಿಕ್ಷಕರಾಗಿ, ಒಂದು ಕಡೆ ಸಂಘಟನೆಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಘಟಕರಾಗಿ ಶಿಕ್ಷಕರ ಸೇವೆ ಜೊತೆಗೆ ಇಲಾಖೆಯೊಂದಿಗೆ ಉತ್ತಮ ಒಡನಾಡವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಶಿಕ್ಷಣ ಇಲಾಖೆಯೊಂದಿಗೆ, BO ಕಚೇರಿಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಮೂಡಿಸ್ತಾ CRP ಆಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. CRP ಆಗಿರೋ ಸಂದರ್ಭದಲ್ಲಿ ಅವರು ಶಿಕ್ಷಕರೊಂದಿಗೆ, ಇಲಾಖೆಯೊಂದಿಗೆ ಸೇತುವೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮವಾಗಿರ್ತಕ್ಕಂಥ CRP ಅಂತಕ್ಕಂಥ ಪ್ರಶಸ್ತಿಯನ್ನು ಸಹ ಪಡೆದಿರ್ತಕ್ಕಂಥದ್ದು ಎಲ್ಲರೂ ಸಹ ನಾವು ಗಟ್ಟಿ ಚಪ್ಪಾಳೆ ತಟ್ಟುವ ಮೂಲಕ ನಾವು, ಯಾಕಂದ್ರೆ ನಾನಾ ಕ್ಷೇತ್ರಗಳಲ್ಲಿ ಒಂದು ರೀತಿ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿನೇ ಇವರು ಮಕ್ಕಳಿಗೂ ಸಹ ದೇವರು ಒಳ್ಳೆಯದೇ ಮಾಡಿದ್ದಾರೆ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಕ್ಕಳು ಸಹ ಪಡೆದಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ಮಕ್ಕಳಿಗೆ ಮಾಡಿ
ಉತ್ತಮ ಬೋಧನೆಯನ್ನ ಮಾಡಿರೋದ್ರಿಂದ ಮಕ್ಕಳು ಸಹ ಚೆನ್ನಾಗಿ ಓದಿದ್ದಾರೆ. ಒಂದು ರೀತಿ ಕೌಟುಂಬಿಕ ಜೀವನವೂ ಸಹ ಚೆನ್ನಾಗಿದೆ. ದೇವರೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಮುಂದೆಯೂ ಸಹ ಇವರ ನಿವೃತ್ತಿ ಜೀವನ ಯಶಸ್ವಿ ಆಗ್ಲಿ, ಒಳ್ಳೆ ಆರೋಗ್ಯ ಕೊಳ್ಳಿ, ಐಶ್ವರ್ಯ ಕೊಳ್ಳಿ ಅಂತೇಳಿ ಹೇಳ್ತಾ ಎಲ್ಲ ಸಮಸ್ತ ಚಿಂತಾಮಣಿಯ ಶಿಕ್ಷಕ ಮಿತ್ರರ ಪರವಾಗಿ ಇವರ ನಿವೃತ್ತಿ ಜೀವನಕ್ಕೆ ಶುಭಾಶಯ ಕೊಡ್ತೀನಿ. ಜೈ ಹಿಂದ್, ಜೈ ಶಿವರಾಜ್.